ಭೂಪತಿ ಈ ಕಮಲಾವತಿಯ ನಗರವು ಎಷ್ಟು ಸುಂದರದಿಂದ ಮೆರೆಯುವುದು ನೋಡಿದೆಯಾ? ನೋಡಿದೆ ದೇವ. ಹೌದಾ? ಎಷ್ಟು ಮನೋಹರವಾಗಿ ಕಾಣುವುದು. ಹೌದು ದೇವ. ಸಾರಥಿ ಭೂಪತಿ ಈ ಹೊರಣ ಶುದ್ಧ ಹೋಗನ ಸಾರಥಿ ಸತಿ ಸತಿ ದೇವ ಪೂರ ಚೆನ್ನಾಗಿದೆ ದೇವ. ನೋಡಿ ಈ ಉದ್ಯಾನವನದ ವಿಸ್ತಾರ ಎಷ್ಟು ವರ್ಣಿಸಿದರು ತಿಳಿಯದೀನರ ಶೃಂಗಾರ. ಹೌದು ದೇವ. ರಂಗು ರಂಗೋಲಿಯ ಚಿತ್ತಾರ ಹೊರಸ ಕನ್ನಡಿಯ ಗೋಪುರ ಎಲೈ ಪಟು ಕುಲೋತ್ತಮನಾದ ಎಲೈ ಪಟ ದೇವ ಈ ಹೇಳೋರು ಉದ್ಯಾನವನದ ಶೋಧ. ಹೌದು ದೇವ. ಎಲ್ಲಾ ಸಾರಥಿ ಭೂಪತಿ ನೋಡಿ ಕುಣಿಯುವ ಸುಂದರಿಯರ ಮೈಮಾಟ ಏನು ಸೌಂದರ್ಯವು ಎಷ್ಟು ವರ್ಣಿಸಿದರು ಸಾರಥಿ ಭೂಪತಿ ನೋಡಿದೆಯಾ ಇವಳ ವೈಹಾರದ ರೂಪರೇಖಾ ಲಾವಣ್ಯ. ಹೌದು ದೇವ. ಚಿತ್ತ ಚಾತನ ವರ್ಣದಂತೆ ಜಗದೇಶುವ ಕೋಲ್ ಮಿಂಚಿನಂತೆ ನಕ್ಷತ್ರ ಮಂಡಲ ತೋರುವ ನಕ್ಷತ್ರವು ಪ್ರಕಾಶಿಸಿದಂತೆ. ಹೌದು ದೇವ. ಸಾರಥಿ ಭೂಪತಿ ಈ ಅಂಗನಿಯ ಅಂಗಾಂಗವು ಹೇಗೆ ಶೃಂಗಾರದಿಂದ ರಂಜಿಸುತ್ತಿರೋದು ನೋಡು ನೋಡು. ನೋಡಿದೆ ದೇವ. ಸಾರಥಿ ಭೂಪತಿ ಇದರ ತಾತ್ಪರ್ಯವು ಏನೆಂದರೆ ಏನು ದೇವ. ಏನು ಮುಂಗುರು ಏನು ಕಣ್ಣಪ್ಪು ಸುಂದರಿ ಸರಿ ಮಾಡಿಕೊ. ಎಲ್ಲಾ ಸಾರಥಿ ಭೂಪತಿ ಏನು ಕಂಡ್ರಪ್ಪ ಏನು ಉತ್ಸವಾದ ನಾಚಿಕವು. ಸಾರಥಿ ಭೂಪತಿ ಏನು ಬಳ್ಳುಗ ಬಳುಕುವ ನಡುವ ಏನು ಸಡೆಗಳು ಏನು ಈ ಸ್ತ್ರೀಯ ಸಾರಥಿ ಭೂಪತಿ ಈ ಸರಿಸಮನಾದ ಸ್ತ್ರೀಯರನ್ನು ನಾನು ಜಗತ್ತಿನಲ್ಲಿ ಎಲ್ಲೆಲ್ಲಿ ಕಾಣಿದನು. ಸಾರಥಿ ಭೂಪತಿ ಇವಳ ಸೌಂದರ್ಯವನ್ನು ಹಡಿಯಿಂದ ಮುಡಿವರೆಗೂ ಒಂದೊಂದೇ ಭಾವನು ವರ್ಣಿಸಿ ಹೇಳುವನು. ಸಾರಥಿ ಭೂಪತಿ ಇವಳ ಬಾಯಿ ಒಳಗಿನ ಹಲ್ಲುಗಳನ್ನು ನೋಡಿದೆಯಾ? ಹಲ್ಲೆಂದು ಒಳಿಸಿರುವುದನ್ನು ಸಾರಥಿ. ಹೌದು ದೇವ. ಸಾರಥಿ ಭೂಪತಿ ಇವಳ ಕಣ್ಣುಪ್ಪು ನೋಡಿದರೆ ಸಮುದ್ರದಲ್ಲಿ ತೇಲಾಡುವ ಅಲೆಗಳು ಒಂದು ನಿಮಿಷ ನಿಶಬ್ದವಾಗಿ ನಿಂತು ನೋಡು. ಸಾರಥಿ ಭೂಪತಿ ಬೆಳ್ಳಗ ಬಳುಕುವ ನಡುವನ್ನು ನೋಡಿ ಸಿಂಹವು ನಾಚಿ ಕವಿಯಂತೆ ನೋಡು. ಸಾರಥಿ ಭೂಪತಿ ಇವಳ ಪಡೆಗಳನ್ನು ನೋಡಿದೆಯಾ? ಬಾಳೆ ದಿಂಡಿನಂತೆ ಎಷ್ಟು ಸುಂದರವಾಗಿರುವುದನ್ನು ಸಾರಥಿ. ಸಾರಥಿ ಭೂಪತಿ ಈ ಹಿಂಭಾಗದಲ್ಲಿರುವ ಉದ್ದವಾದ ಗಡಿಯನ್ನು ಕಂಡ ಸರ್ಪವು
ಹಾವಿನಂತ ಜಡೆ ಹಂಸದಂತ ನಡೆ ಹೆಚ್ಚಿನಂತ ಕಣ್ಣುಗಳು ಸಾರಥಿ ಭೂಪತಿ ತುಂಬಿನಂಥ ಮುಂಗುರು ಹಾಮನ ಬಿಲ್ಲಿನಂತೆ ಇರುವ ಇವಳ ಮುಪ್ಪುಗಳು ಸಾರಥಿ ಭೂಪತಿ ಇವಳದಂಥ ತುಟಿಗಳು ನಿಂಬೆ ಹೆಣ್ಣಿನಂತ ಕುಂಭಕುಚಗಳು ಬಾಳೆ ನಿನ್ನಿನಂಥ ಪದಗಳು ಸಾರಥಿ ಭೂಪತಿ ಇವಳ ಕಾಲಲ್ಲಿರುವ ಕಾಲ್ಗೆಜ್ಜೆ ಎಲ್ಲಿಯೂ ಚಲ್ ಚಲ್ ಎಂದಿತು ಆಹಾ ಏನು ಸೌಂದರ್ಯ ಎಷ್ಟು ವರ್ಣಿಸಲು ತೀರದಲ್ಲೋ ಸಾರಥಿ ಸಾರಥಿ ಭೂಪತಿ ಈ ಕಥಾಂಗಿಗೆ ಎದೆಯ ಮೇಲಿರುವ ಕುಂಭಕುಚ ದ್ವಯಗಳನ್ನು ನೋಡಿ ಎತ್ತರಗಾದೆ ನೋಡು ಸಾರಥಿ ಭೂಪತಿ ಇವರ ಮೈ ಕಟ್ಟು ಮೈ ಬಣ್ಣ ನಡು ಸಣ್ಣ ನಗರ ಬಣ್ಣ ಸಾರಥಿ ಭೂಪತಿ ಉಡಿ ನೋಟ ಮೈ ಮಾಟ ನಗಮುಖದ ಚೆಲ್ಲಾಟ ಸಾರಥಿ ಭೂಪತಿ ಹಂಸದಂತ ಇವಳ ನಡಿಗೆಯನ್ನು ನೋಡಿದೀಯಾ ನೋಡಿದ್ರೆ ದೇವ ಇವಳ ವೈಹಾರದ ನಡಿಗೆಯನ್ನು ಕಂಡು ಭಯಗಳು ಕಡು ನಾಚಿಸಲ್ಲ ಸಾರಥಿ ಭೂಪತಿ ಬಳಿರೆ ಕಮಲರಾಜನ ಪುತ್ರಿಯಾದ ರತಿಯನ್ನು ತಂದು ಎಲೆಗೆ ಲಗ್ನ ಮಾಡದಿದ್ದರೆ ಸಾರ್ಥಕವೇನು ಇರಲಿ ಇರಲಿ ಮೊದಲು ಈ ನಾರಿ ಮನೆಗಳ ಸಮೀಪಕ್ಕೆ ಹೋಗಿ ಮಾತನಾಡಿಸುವ ಸಾರಥಿ ಸ್ವಲ್ಪ ಹಕ್ಕನಿಲ್ಲ ಸಾರಥಿ ನಿಮ್ಮಿಷ್ಟದಂತಾಗಲಿ ಭೂಪತಿ ಇನ್ನು ಸ್ವಲ್ಪ ಹಕ್ಕನಿಲ್ಲ ಸಾರಥಿ ಹಾಗೂ ಪೂರ್ಣ ಚಂದ್ರೋದಯವನ್ನು ಧಿಕ್ಕಾರ ಮಾಡುವ ಚಂದ್ರನ ವದನೆಯ ನಿನ್ನ ದಿವ್ಯ ದರ್ಶನದಿಂದ ಹೆಡೆಗೆ ಮದನಾತುರವು ಸತ್ತಿರುವುದು ಆದ ಕಾರಣ ನೀನು ದಾರು ನಿನ್ನ ಜನನಿ ಜನಕರ ನಾಮದವೇನು ನಿನ್ನನ್ನು ಪ್ರೀತಿಯಿಂದ ಕರೆಯುವ ಹೆಸರೇನು ವಿಸ್ತಾರವಾಗಿ ಕೇಳುವಂತಹ ಕಾಮಿನಿ ನಾನು ದಾರಾಗಿದ್ದರೆ ನಿನಗೆ ಏತಕ್ಕೆ ಬೇಕು ನೀನು ಇಲ್ಲಿರೋದಕ್ಕೆ ಮಾತನಾಡಿಸುವ ಸುಂದರಿ ಸುಮ್ಮನೆ ಹತ್ತ ಕಡೆ ಹೋಗುವಂತವನ ಹಾಗೂ ಸ್ತ್ರೀಯರ ಅಂತರ್ಯವು ತಿಳಿಯಲು ಈ ಹಾರಿಗಾದರೂ ಅಸಾಧ್ಯ ಸ್ತ್ರೀಯರ ಸ್ವಭಾವವೇ ಇಂಥದ್ದು ಪರಸ್ತ್ರೀಯರನ್ನು ಕಂಡ ತಕ್ಷಣವೇ ಲಜ್ಜೆಯನ್ನು ಮಾತನಾಡಿಸುವುದು ಪುರುಷರ ಸ್ವಭಾವ ಎಂದು ಕಾಣುತ್ತದೆ ಎಲ್ಲಿ ಶ್ರೀರತ್ನವೇ ಹೋಗಲು ಬಿಡು ನಿನ್ನನ್ನು ನಾನು ಮೋಸ ಮಾಡಲಿಕ್ಕೆ ಬಂದಿಲ್ಲವೆಂದು ತಿಳಿ ಚಿಂತೆಯನ್ನು ಕಡೆ ಮತ್ತೆ ಯಾತಕ್ಕಾಗಿ ಬಂದರೆ ಅದನ್ನಾದರೂ ತಿಳಿಸು ಅಂದರೆ ಹೇಗಾಯಿತು ಈ ಕೋರಿನ ಸುಂದರ ಮೂರ್ತಿ ಎಂಬ ಮಂಟಪದೊಳಗೆ ನಿನ್ನ ಮನಸ್ಸು ನಾಟಿ ಬೇರಿಡಿದರು ನಿನ್ನ ಮನೋಭಯವನ್ನು ಶಿಸ್ತಿ ಬೀಸಾಡುವೆನು ಮತ್ತು ನಿನ್ನಲ್ಲಿ ವ್ಯಾಪ್ತವಾಗಿರುವ ಮೋಹದ ಪಾಸೆಯನ್ನು ಈ ಖಡ್ಗದಿಂದ ಭೇದಿಸಿ ಈ ಘೋರಾನ ಒಳ್ಳೆಯವನು ನೋಡು ಸುಂದರಿ ನಿಲ್ಲು ಮೋಹನಾಗ ಎಲ್ಲಿಗೆ ಹೋಗುವೆ ನೀನು ಕಾರನ್ನು ಮಾತನಾಡುತ್ತಿದ್ದರೆ ಹೆಣ್ಣಂತ ಪರೀಕ್ಷೆ ಹೋಗಬೇಡ ಸುಂದರಿ ಸರಿಯಲ್ಲ ಏನೇ ಸುಂದರಿ ಮೋಹನಾಗ ಮೋಹನಾಗಿ ನೀನು ಮೋಹನಾಂಗ ಎನ್ನುವುದಕ್ಕೆ ಕಾರಣ ಎಂದು ಕೇಳಿದೆಯಾ ನೀನು ಯಾತಕ್ಕೆ ಕೇಳಿದೆ ನಾ ಕೇಳಲಿಲ್ಲ. ನಾನು ನಿನ್ನನ್ನು ಮೋಹನಾಂಗ ಎಂದೆನಲ್ಲ, ಮತ್ತೆ ಯಾರಂದ್ರೆ ಸುಂದರಿ ಅದಕ್ಕೆ ಕಾರಣ ಕೇಳಿ ಹೇಳಿದೆ ಹೇಳು ಸುಂದರಿ ಹೇಳಬೇಕು ಸುಂದರಿ ಕೇಳಬೇಕು ಹೇಳಬೇಕು ಸುಂದರಿ ಚೆಲುವ ಹೊತ್ತು ಕೇಳಿಯೋ
ಹೇಳಿ. ನಿನ್ನ ಮನಸ್ಸನ್ನು ಸಂತೋಷಗೊಳಿಸಬೇಕೇ? ಹೌದು ಸುಂದರಿ. ಅದಕ್ಕಾಗಿಯೇ ನಾನು ಬಂದಿರುವುದು. ಇಲ್ಲದವರು ಯಾರು ಸುಂದರಿ? ಅದು ನೀನು ಬಾಯಿ ಬಿಟ್ಟು ಕೇಳಬೇಕಿಲ್ಲಲ್ಲ? ಹೌದು ಸುಂದರಿ. ಪ್ರಿಯ ಹೇಳಿ. ಹೇಳಲೇ? ಹೇಳಬೇಕು ಸುಂದರಿ. ಬಂದಾಯ್ತು ಪ್ರಿಯ ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ಬಂದಾಯ್ತು. ಬಂದಾಯ್ತು ಪ್ರಿಯ ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ನಮ್ಮಪ್ಪ ಏನು ರತಿ ಅಂದ ರಾಣಿ? ನಿನ್ನನ್ನು ಬಿಟ್ಟು ಅರಗಳಿಗೂ ಸಹ ನಾನು ಇರಲಾರೆನು. ಹೌದು ಸುಂದರಿ. ಅದನ್ನು ಅರ್ಥ ಮಾಡ್ಕೋ. ಹೌದು ಸುಂದರಿ. ಬಾಳ ಬಾಳ ಅಹೋ ಪ್ರಿಯ, ಹೇಳಿ. ನೀನು ಹೇಳಿದಂತೆ ನನ್ನ ಮನಸ್ಸನ್ನು ಸಂತೋಷಗೊಳಿಸಿದನಲ್ಲವೇ? ನಿನ್ನ ಮನಸ್ಸು ಸಂತೋಷ ಆಗಿದ್ದಲ್ಲ ಸುಂದರಿ. ಆಗ ಮಾಡಿಕೊಳ್ಳಬೇಕು ಪ್ರಿಯ. ಹೌದು ಸುಂದರಿ. ರಾಣಿ ಪ್ರಿಯ. ಹೌದು ಸುಂದರಿ. ರಾಜ ರಾಣಿ, ನಿನಗಾಗಿ ಗಂಧ ಪರಿಮಳ ಚೆಲ್ಲುವನ್ನು ತಂದಿರುವೆನು. ಸ್ವೀಕರಿಸು, ನನ್ನನ್ನು ಉತ್ತರಿಸುವಲ್ಲ, ಬುದ್ಧಿ ತಲುಪಲ್ಲ. ಏನೇ ಸುಂದರಿ, ನಮ್ಮ ಪೂರ್ವದ ಸಿದ್ಧಾಂತವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದ ಕಾರಣ ನೀನು ಸಂದೇಶವಿಲ್ಲದೆ ಎಣ್ಣೆ ತೊಡೆಯ ಮೇಲೆ ಕೂಡುವಂತಳಾದ ರಮಣಿ ಸಂಪೂರ್ಣಾಭರಣಿ.
ಹೇಳಿ ನಲ್ಲ ನೀವು ಹೇಳಿದಾಗ ನನ್ನ ಮನಸ್ಸನ್ನು ಸಂತೋಷಗೊಳಿಸ್ತೀನಿ ಹೇಳಿದೆಯಲ್ಲ. ಹೌದು ಸುಂದರಿ. ನಮ್ಮಿಬ್ಬರಿಗೂ ಲಗ್ನವಾಗಿಲ್ಲ. ಆಗಿಲ್ಲ ಗೊತ್ತು ಸುಂದರಿ. ಮತ್ತೆ ಗೊತ್ತಿದ್ದೀರಿ ಕೇಳಬಾರದು. ಅದ್ಯಾತಕ್ಕೆ ಕೇಳಬಾರದು? ಲಗ್ನವಾಗಿಲ್ವಲ್ಲ ಅದಕ್ಕೆ. ಪ್ರಿಯ ಹೇಳಿ. ಲಗ್ನವಾದ ನಂತರ ನಿನ್ನ ಆಸೆಯನ್ನು ಪೂರೈಸುವೆನು. ಅಲ್ಲಿವರೆಗೂ ಶಾಂತವಾಗಿರು ಪ್ರಿಯ. ಕೇಳಿದ ನುಡಿಯ ನಿನ್ನ ಸಂತೋಷವಾಗುತ್ತಲ್ಲ ಸುಂದರಿ. ವಿಚಿತ್ರತರವಾದ ಪುಷ್ಪವೇಣಿ ನಿನ್ನ ಪ್ರೇಮ ವಚನ ಕೇಳಿ ನಿನ್ನದೇನದು ಅತಿಶಯವಾದ ಕಾಮ ಕೇಳಿ ನನ್ನ ಮನಸ್ಸು ಆತುರದಿಂದ ಇರುವುದು. ಆದ ಪ್ರಯುಕ್ತ ಕೂಡಿ ಪಾಡಿ ನಳಿಯೋಣ ಬಾ ರಸಿರಾಣಿ ಕಾಮನಗಳನ್ನು ಬದುಕಾನೆ. ಹೌದು ಸುಂದರಿ. ಹೇಳಿ. ಸ್ಥಿರವಾಗುವ ಆಹಾರವನ್ನು ಧರಿಸು, ಎನ್ನನ್ನು ಉದ್ಧರಿಸು. ಆಗಲ್ಲ ಸುಂದರಿ. ಆಗಲ್ಲ ಹೇಳಿಯಾ? ಹೌದು ಸುಂದರಿ. ಬೇರೆ ಇಲ್ಲ ಸುಂದರಿ. ಪ್ರಿಯ ಹೇಳಬೇಕು ಸುಂದರಿ. ಈ ಕೇಳಬೇಕು. ಹೌದು ಸುಂದರಿ. ಸಿಂಧು ಸಿಂಧೂರ ನನಗೆ ಸಖಿಯರೊಂದಿಗೆ ಆನಂದಕ್ಕೆ ಹೋದರೆ ಅಪ್ಪಣೆ ಕೊಡುವಂತ ನಾವು ಗುಣವಂತ ಹರಡುವ ಮಲ್ಲಿಗೆಯಂತೆ ಮುಟ್ಟು ಮುದ್ದಾಗಿ ಮಾತನಾಡುವ ಕೋಕಿಲವಾಣಿ ಏಳೇ ಜನ್ಮದ ಎನ್ನ ಕನಸಿನಾನೆ. ಹೌದೇ ಏಳೇ ಸುಂದರಿ ಸುಂದರ ಈ ವಜ್ರ ಶರೀರವು ರತಿದೇವಿಗಾಗಿ ಕಾದಿಟ್ಟ ದೇಹವು. ಇಂಥ ಪರಿಶುದ್ಧವಾದ ಶರೀರದೊಡನೆ ನಿನ್ನ ಅಂತರಾತ್ಮವನ್ನು ಸವಿದು ಬಳಿರ ಸಕ್ಕರೆಯಂತೆ ಅಮೃತ ವಸಂತ ಕಾಲದಲ್ಲಿ ಸೇರಿ ಆಡೋಣ
ಪ್ರಿಯ ಹೇಳು. ಹೊತ್ತಾಗಿರುವುದು ಆಗಲೇ ಆಗಲೇ ಸುಂದರಿ. ಆಗಲೇ ಹೇಳಿಯ ಹೌದು ಸುಂದರಿ. ಇದು ಸರಿಯಲ್ಲ ಅದ್ಯಾತಕ್ಕೆ ಸರಿಯಲ್ಲ? ಅಲ್ಲ ಅದೇ ಹೇಳಲೇ ಹೇಳಬೇಕು ಸುಂದರಿ. ಹೇಳಿದ ಕೇಳು ಹಾಗೆ ಹೇಳುವುದರಲ್ವಾ? ಏನಾಗೋ ಎಂದು ಕೇಳಿದವಲ್ಲ ಏನಾಗುವುದು ಸುಂದರಿ? ಏನಾಗೋ ಎಂದು ಕೇಳಿದೆಯಾ ಹೌದು ಸುಂದರಿ. ನಾನು ಹೇಳಬೇಕೆ ಹೇಳಬೇಕು ಸುಂದರಿ. ಹೇಳದಿದ್ದರೆ 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 ಉಲ್ಲಾಸ ಉಲ್ಲಾಸ ಲಗ್ನಕ್ಕೆ ಬಂದ ಬೀಗರು ನಮ್ಮ ಉದ್ಯಾನವನದ ವನವನ್ನು ಹೇಳಿದವರಂತೆ ಜಾಗ್ರತೆಯಿಂದ ಹವ ನಮ್ಮ ಎದುರುಕೊಂಡು ಕರತರುವಂತನಾಗ ಸಾರಥಿ ಇನ್ನೇನು ಜಾಗ್ರತೆ ಓದಿ ಆಹೋ ಗರುಡಧ್ವಜ, ಈ ಸಿಂಹಾಸ ಮೇಲೆ ಕೂಡಬತ್ತವನಾಗು. ಆಹೋ ಭೀಮಸೇನ, ಈ ಮನಬೀಠ ಮೇಲೆ ಮಂಡಿಸು. ಆಹೋ ಪಾರ್ಥ, ಈ ರಕ್ತ ಸನ್ನಿಧ ಮೇಲೆ ಕೂಡಬತ್ತವನಾಗು. ಬಳಿಗಳಿಗೆ ಸಾರಥಿ ಲಗ್ನಕ್ಕೆ ಬಂದ ಲಗ್ನಕ್ಕೆ ಬಂದ ಬೀಗರು ನಮ್ಮ ಉದ್ಯಾನದಲ್ಲಿ ಇಳಿದಿರುವರಂತೆ ಎನ್ನ ಸತಿಯಾದ ಕಮಲಗಂಧನ್ನು ಬರೆಯುವ ಸಾರಥಿ ಇನ್ನೇನು ಕೆಲವು ಲಗ್ನಕ್ಕೆ ಬಂದ ಬೀಗರನ್ನು ಎದುರುಕೊಂಡು ಕರೆತರುವಂತನಾದ ಕಾಂತೆ ಗುಣವಂತೆ. ಅಮ್ಮ ಬಂದ ಆರಂಭ ನಿಲ್ಲಿರ ಅದನ್ನು ನೋಡಿ ಸೇರಿಸ್ತಾರೆ.
ಅದು ಹಾಕಿರಲಿ ಎಲ್ಲ ದೇವ ಇತ್ತಗ ನೋಡು ನೋಡಿದ್ರೆ ದೇವ ಚೆನ್ನಗೆ ಮಗಳನ್ನು ಕೊಡ್ತಿಲ್ಲ ಅಂತ ಎದ್ದು ಬಿಟ್ಟು ಈಗ ಕೊಲ್ಲನ ಮಗನಿಗೆ ಕೊಟ್ಟಿರು ಎಲ್ಲ ಸಾಕಿ ಇತ್ತಗ ನೋಡು ನೋಡಿದ್ರೆ ದೇವ ಎಲ್ಲವರ ಹುಟ್ಟಿದ ಅಷ್ಟೇ ಅನ್ನೋದಕ್ಕೆ ಏಕಚಕ್ರಪುರದಲ್ಲಿ ಬೀಜಗಳನ್ನು ಮಾಡಿ ಬಂಡಿ ಬಂಡಿ ಅನ್ನವನ್ನು ತಿಂದುಕೊಂಡು ಹೇಗಾಲೆ ಮಲಗಿರುವ ವೀರಹಟ್ಟನ ನಗರದಲ್ಲಿ ಕೈಗೆ ಬಲವನ್ನು ಕೊಟ್ಟು ಮೈಗೆ ಕೂಡುವನಿಟ್ಟು ಹೊಸ ಕೈ ಎಂದು ನಾಟ್ಯವನ್ನು ಹಾಡಿದ ಎಲ್ಲ ಸಾರಥಿ ಇತ್ತರ ನೋಡು ನೋಡಿದ್ರೆ ದೇವ ನಗರದಲ್ಲಿ ಕೊಲ್ಲರ ಮನೆಯಲ್ಲಿ ಕಳ್ಳ ಬೆಕ್ಕಿನಂತೆ ಮನೆ ಒಳಗೆ ತೂಡಿ ಹಾಲು ಬೆಳ್ಳಿಯ ಮುದ್ದವನ್ನು ತಿಂದು ಬರೀ ಇತ್ತರ ನೋಡು ನೋಡಿದ್ರೆ ದೇವ ಕಾಮೇಶ್ವರನಿಗೆ ದಾಸನಾಗಿ ಬಾಳುವ ಹುಡುಗರಮ್ಮ ಮನಸ್ಸನ್ನು ಇವರೇನೋ ನೋಡಿದ್ರೆ ದೇವ ಎಲ್ಲ ಸಾರಥಿ ಹೋದ್ವಿ ಅದು ಹಾಗಿರಲಿ ಮೊದಲು ನಮ್ಮ ಮಾವನಾದ ಕಮಲೇಶನನ್ನು ಮಾತನಾಡುತ್ತೇನೆ ಬಾಪುರಿಯ ಮಾವನಾದ ಕಮಲೇಶ ನೀನು ಮಾಡಿದ ಮೋಸಕ್ಕೆ ನಾನು ಮೆಚ್ಚಿದೆ ಏ ಮಾವ ನಿನ್ನಯ ಪುಣ್ಯಕ್ಕೆ ಹೀರೆ ಇಲ್ಲ ಅದು ಹತ್ತಕ್ಕೆಂದರೆ ಹುಲ್ಲು ರಾಜ್ಯದಲ್ಲಿ ಸೈ ಬಲ 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 ಮಾವ ನೀನೇ ಕಲ್ಯನು ನೀನೇ ಪರಸ್ಪರ ನೀನು ಮಾಡಿದ ಬಹು ಕೃತಜ್ಞಕ್ಕೆ ಮನಸ್ಸಿಗೆ ಶಾಂತಿ ಇಲ್ಲ ಏ
ಬಲ್ಲನ ಬೀಗಗಳನ್ನು ಮಾಡಿದೀಯಲ್ಲ ಮಟ್ಟಿ ದೇವರ ಭಾವನೆ ಕೊಟ್ಟಿಲ್ಲ ಸಾಯಿಗಳು ಏ ಮಾವ ಏ ಮಾವ ನಿನ್ನ ಕುರಿಯನ್ನು ಭಾವಿಸಿ ಧರ್ಮ ದೇವತೆಗಳಿಗೆ ಬಲಿಕೊಟ್ಟು ಸಂತೋಷ ಪಡೆದ ಮಾವ ನನ್ನ ಕೈಯಲ್ಲಿ ಬಿಡುವುದು ನಿನ್ನ ಜೀವ ತಿಳಿಯದ ಬುದ್ಧಿಹೀನನಾದ ಕೌಳಿಕನೇ ಏ ಮಾಮನೇ ನೀನು ಹಾಡಿದ ಅಭಿಪ್ರಾಯವು ತಿಳಿತು ಎಲ್ಲೋ ಕುಯಿತ್ತು ಮಾಡಿ ಉಡದಾಟದಿಂದ ಮಾತುಗಳನ್ನು ಹಾಡು ಬಂದೀಯಾ ಎಲ್ಲ ಈ ವೃಕ್ಷ ಅತ್ತ ನಿಲ್ಲು ಸುಂದರ ದರ್ಪಣಕ್ಕೆ ಸಲ್ಲಬಾಲೆಯನ್ನು ನಿನ್ನಂತ ಎಪ್ಪೋಚಿತ ಹೊರಿದ ನಿನ್ನಂತ ಎಪ್ಪೋಚಿತ ಹಲವನಿಗೆ ಕೊಡುವುದು ಹಿತವೇ ಏನೇ ಮಂದಮತಿ ಎರಡನ ಭಯವಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಭಾವಿನ ಎಲ್ಲಂತ ರಾಜರು ನಿನ್ನಂತ ರಾಕ್ಷಸನಿಗೆ ಅಂಜುವುದೇ ಏನೇ ಹದಮ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ನಡೆದ ಮೂಕ ಮಾಡಿದಳು ಇನ್ನೋಳು ಕರ್ಕ ಕಮಲೇಶ ಏನಿಯೋ ಭ್ರಷ್ಟ ದನಗಳ ಕಾಯುವ ಬಲ್ಲದ ಸುದ್ದಿಯನ್ನು ಮುಂದೆ ರೀತಿ ಹೇಳಿದರೆ ಮುಟ್ಟಲಿತ ನನ್ನೇನು ಮಾಡಬಲ್ಲ ಭ್ರಷ್ಟ ಏನೇ ಮೂಡ ನರಿಯ ಹಾಕೊಡಕ್ಕೆ ಎಲ್ಲಂತ ಹಚ್ಚುವುದೇ ಮುಖ ಸ್ವಲ್ಪ ತಾಳಲೇ ಬಣ್ಣ ಏನೇ ಮೂಡ ಕಳ್ಳ ಕೃಷ್ಣನ ಬಲದಿಂದ ಎನ್ನಪುರ ಬಿಟ್ಟು ತಪ್ಪಿಸಿರುವುದು ಎಂಥ ಭಯಂಕರವಾದ ಮಾತನ್ನು ಹಾಡಿದೆ ಅಹಾಗವಾಗಿ ಮಾತನಾಡಬಲ್ಲ ಏ ಮೂರ್ಖ ಏನೇ ಬಣ್ಣ ಕಳ್ಳ ಶ್ರೀಕೃಷ್ಣನ ಕಳ್ಳ ಕೃಷ್ಣನ ಬಲದಿಂದ ಎನ್ನಪುರ ಬಿಟ್ಟು ತಪ್ಪಿಸಿರುವುದು ಎಂಥ ಭಯಂಕರವಾದ ಮಾತನ್ನು ಹಾಡಿದೆ ಅಹಾಗವಾಗಿ ಹಾಡಬಲ್ಲ ಏ ಮೂಡ ಏನು ಸಮರ್ಥನೆ ಎಂಥ ಏನೇ ಮೂಡ ಇಲ್ಲಿಗೆ ಬೆಂಬಲನಾದ ಶ್ರೀಕೃಷ್ಣನ ಕೇಳಿ ಹಂಬರಕ್ಕೆ ಹೊಸದು ಗಂಡ ತೆರೆ ಎಲ್ಲಿಗೆ ತಾನು ಹಾಮದಿಂದ ಕಾಣುವುದು ಇದಕ್ಕೆ ಹಾಕಿದ್ದ ನಮ್ಮ ತೋರಿಕೊಳ್ಳೋಣ ಸೇರಿಸುವುದು ನಮಗೆ ಹಬ್ಬ ಏನೇ ಬಣ್ಣನಾದ ಕೌಳಿಕನೇ ಭಾಂಡನಾದ ಮಾವನೇ ನಾನೊಂದು ಪುರಿಯೋಳ ಚೆನ್ನಾಗಿ ಲಾಲಿಸು ಅದೇನು ಚೆನ್ನಾಗಿಲ್ಲ ಬಣ್ಣನಾದ ಕೌಳಿಕನೇ ನನ್ನ ಮಗಳಾದ ರತಿ ದೇವಿಯಲ್ಲ ಎಳೆದು ಒಯ್ಯವನಂತ ಹೊಗಳಿದೆಯಲ್ಲ ಸುದ್ದಿಯನ್ನೆತ್ತಿದರೆ ನಿನ್ನ ನಾಯಕರ ಎನ್ನ ಕೈಯಲ್ಲಿ ಎನ್ನ ಒಡನೆ ಹಿತವನ್ನ ಮಾಡಿ ಎನ್ನ ಕೈಯಲ್ಲಿ ಮರಣವಂತೆ ಬೇಡ ನಂದು ಸಲ ರತಿ ದೇವಿ ಸುದ್ದಿಯನ್ನೆತ್ತಿದರೆ ಆಕಾಶ ಮಂಡಲಕ್ಕೆ ಚೆಲ್ಲದಂತ ದೂರಿ ಬಿಡುವೆ ಜಾಗ್ರತೆಯಿಂದ ಹಿದ್ದಕ್ಕೆ ನಿಲ್ಲ ಪರಮ ಭಾವಿಷ್ಟ ಅದೇ ಪ್ರಕಾರವಾಗಲೇ ಬಣ್ಣ
ಒಪ್ಪಿದ ಕಮಲನ ಕೆಳಗಿದನು ಇನ್ನು ಇವನಿಗೆ ಬೆಂಬಲ ನಾಗಿಟ್ಟುಕೊಂಡರು ಬಂದಾಗ ವೀರರಿದ್ದರೆ ಏನು ಸಾಕಲಿಲ್ಲ ಇನ್ನು ಧಾರಾವಳಿ ಇದ್ದರೆ ಎಂದು ಸಾಕಲಿದ್ದರೆ ಬರೆಯುವುದು ನೀರೇ ಪುಟಫಲ ಪರಾಕ್ರಮಿ ಆಗಿದ್ದರೆ ಎಂದಕ್ಕೆ ವಾಸನದಿಂದ ಎಂದಕ್ಕೆ ಹಿಂದಕ್ಕೆ ವಾಸನದಿಂದ ಎಂದಕ್ಕೆ ಎಂದ ನೀರೆಂದು ಕರೆಯುವ ತುಂಬಿದ ಸಮಯದಲ್ಲಿ ನೋಡಲಾರದೆ ಕಣ್ಣ ಸತ್ತ ಗಂಡಿಗೆ ಘಾತಕ್ಕೆ ಅರ್ಥ ಮುಟ್ಟಿದ್ದೆ
ಎಂಥ ಸಮರ್ಥರ ಪುಳ್ಳ ಪಾಂಡ ವೀರಹಟ್ಟನಗರದಲ್ಲಿ ನಿನ್ನ ಹೆಂಡತಿಯನ್ನು ಕೀಟಗೇಡಿ ಪಟ್ಟ ಅವನ ಅನ್ನವನ್ನು ತಿಂದ ತಪ್ಪಿದ ದೂತನಿಲ್ಲ ಹಠವನ್ನ ಸೂರನ ಬಾಯಿ ಬಂದು 8 ಗಂಟೆ ಅನ್ನವನ್ನು ತಿಂದು ಅವನ ಎತ್ತರವನ್ನು ಕಾದುಕೊಂಡು ಬಂಡ ದೂತನು ನೀಡ ಇನ್ನು ಮೇಲೆ ಪ್ರತಿ ಉತ್ತರ ಪಡೆದ ಬಳಿ ಮುಚ್ಚಿದ್ರು ಒಳ್ಳೆಯದು ಬಿಟ್ಟರೆ ಕ್ಷಣವೇ ನಮ್ಮ ಹೆಡಮುಡಿಯ ಬಂದಿದೆಯಾ ಆಕಾಶ ಮಂಡಲಕ್ಕೆ ಚಂಡನದ ಸೂರಿಬಿಡುವೆ ಸ್ವಲ್ಪ ಜಾಗ್ರತೆಯಿಂದ ಹಿಂದಕ್ಕೆ ನಿಲ್ಲು ಬಂದ ಮೇರಿ ಪರ್ವತದಂತೆ ಬಿದ್ದಿರುವ ಭೀಮನಮ್ಮ ಹದವು ಇನ್ನು ರಾಜನೇ ಇದ್ದರೆ ಅದನ್ನು ನೋಡಿ ಜಾಗೃತಿಯಿಂದ ಬೈರ ದೂರ ತಗೊಳ್ಳಬೇಕೇನು ಮುಂದೆ ನಿಂತು ಮಾತನಾಡುವುದಕ್ಕೆ ಎಷ್ಟು ಧೈರ್ಯ ನಿನಗೆ ಎನ್ನಂತ ನೀನು ಕಾಣೆ ಎನ್ನ ಭೀಕರವಾದ ಪರಾಕ್ರಮ ಸೇರಿಸುವ
ಸ್ತ್ರೀಯರಿಯನ್ನು ಸಾರಥಿಯಾಗಿ ಮಾಡಿಕೊಂಡು ಕೌರವರದ ವೀರರನ್ನು ಕೊಳ್ಳಿ ಬೀಳಲೆನಿಸಿಕೊಂಡಿದೆಯಾ? ನೀನು ಸಾಧಾರಣವನ್ನು ಕೊಂದಿಲ್ಲವೇ ಕೃಷ್ಣ? ನೀನೇ ಪುಜಪುರ ಪರಾಕ್ರಮಿ ಆಗಿದ್ದರೆ ಇದ್ದಕ್ಕ ಬಬ್ರುವಾಹನಗಳು ತಲೆಯಲ್ಲಿ ಹತ್ತಕ್ಕೆ ತೆಗೆದುಕೊಂಡೆ. ಕೃಷ್ಣ ಬಬ್ರುವಾಹನನು ಎನ್ನ ಮಗನು. ಆ ಸಮಯದಲ್ಲಿ ಆಗ ಮಾಡಿರಬಹುದು. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿ ಹುಟ್ಟಬಹುದಾಗಲಿ, ನಿನ್ನವನಿ ಪರಿವಾರದ ಮಾತುಗಳು ಹೆಣ್ಣ ಮುಂದೆ ಉಚ್ಚರಿಸಬೇಡ. ಈ ಕ್ಷಣದ ಯುದ್ಧಕ್ಕೆ ನಿನ್ನ ಬರುವುದ ಇಲ್ಲಿಗೆ ಮುಗಿದಿದೆಯಲ್ಲ. ನನ್ನ ಮುಂದೆಗೊಳಗಿ ನಮ್ಮ ಸಂತೋಷವನ್ನು ತಾಯಿ ಬಯ್ಯ ಬಯ್ಯ ಅಂತ ಹೇಳಿಕೊಂಡಿರುವಿಯಾ? ನೀನೆಷ್ಟು ನಿನ್ನ ಪರಾಕ್ರಮ ಎಷ್ಟು, ಈಗ ಎಲ್ಲ ಪಾದದ ಧೂಳೆಷ್ಟು. ನಿನ್ನ ಹೆಂಡತಿಯನ್ನು ಇನ್ನೊಬ್ಬನಿ ಕೊಟ್ಟು ನನ್ನ ಸಮಯದಲ್ಲಿ ಸುಮ್ಮನೆ ಹೊತ್ತಕ್ಕೆ ಹಂತ ನಿನಗೆ ಗೊತ್ತಿಲ್ಲವೇ? ಆ ಸಮಯದಲ್ಲಿ ನಿನ್ನ ಸೌರಿ ಎತ್ತರವಿದು ಆ ಸಮಯದಲ್ಲಿ ನೀನೆಲ್ಲಿ ಅಡಗಿತು ಬೆಟ್ಟ ಪರಮ ಮಾಪಿಸ ಅದೇ ಚೆನ್ನಾಗಿ ಬಲ
ನೋಡಿದೀಯ ಇವನ ಚಾಕರಿಯ ಎಲ್ಲಿ ಹರಿಗಿದ್ದಾರೆ ಮುಟ್ಟ ಹತ್ತು ಇನ್ನು ಧಾರಾವರಿ ಇದ್ದರೆ ಎಂದು ಜಾಗೃತಿ ಯುದ್ಧಕ್ಕೆ ಬರೆಯೋದು ಸಮಾನನಾದ ಪಾತ್ರ ಇಂದಿಗೆ ನಿನ್ನಯ ಜೊತೆ ಹಗಿಲಿತೆ. ನಿನ್ನಯ ಸಗನಾದ ಶ್ರೀಕೃಷ್ಣನು ಬಂದಿರುವನು. ಕಣ್ಣು ತೆರೆದು ನೋಡು, ನನ್ನು ಮಾತನಾಡು. ಹಿನ್ನಂತರದು ಹಿನ್ನ ಮೇಲೆ ಈ ಚಿತಿಯೋ ಹೇಗೆ ಬದುಕಿರಿ? ಆಹಾ ಪರಮೇಶ್ವರ, ಅಸ್ತ್ರಾವತಿಯಲ್ಲಿ ಕುಂತಿ ಧರ್ಮಜರಿಗೆ ನಾನು ಏನಂದು ಹೇಳಲಿ? ಅಯ್ಯೋ, ಈ ವಿಧಿಯ ಪಾತ್ರ ರುಕ್ಮಣಿ ಸ್ವಂತವನ್ನು ಮಾಡುವುದಕ್ಕೆ ಕಡೆಗೆ ಎನ್ನಗೆ ಈ ಗತಿ ಆಯಿತು. ಹರಹರ, ಈ ರಾಜ್ಯದವರನ್ನು ಏನು ಮಾಡಿದರೂ ಎನ್ನ ಸಿದ್ಧತೀರದು. ಹರಹರ ಗೌರೀವರ. ಪರಿ ಪರಿಯಿಂದ ನಿನ್ನ ಕಣ್ಣಲ್ಲಿ ನೀರು ಸುರಿಸುತ್ತ ಪಾತ್ರ ನೆನೆಸಿಕೊಂಡು ಈ ಪರಿ ಹಸ್ತದೆ ಮಾತನಾಡಬಲ್ಲೆಯೋ ಮಟಿಗಳ ಇದೇ ಹದಮ. ನಿಮ್ಮಂತ ಬುದ್ಧಿಹೀನ ನಮ್ಮ ಇದುವರೆಗೂ ನಾನು ನೋಡಿರಲಿಲ್ಲ, ಮುಂದೆ ಅದನ್ನು ಕಾಣಲಿಕ್ಕಿಲ್ಲ.
ಹನುಮ ಏನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳೋರೆ ಮಗನನ್ನ ಹಲವು ಮುರಿವರೀಯ ಅದಮನೀಗ ಏ ಬಣ್ಣ ಏನು ಚೆನ್ನಾಗಿ ಕೇಳು. ಚೆನ್ನಾಗಿ ಅಣ್ಣನ ಕ್ಷೇತ್ರದ ಪರಕ್ರಮೋನಿ ಅದವನೇ ಕುಲ ಏನು ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳಿ ಹನುಮ ಬುದ್ಧಿಹೀನನಾದ ರಕ್ಕಸನ ಮಾತಿಗೆ ಕಿರಿಯರೆಂಬ ಭಾವವಿಲ್ಲದೆ ನಿನ್ನ ಮನಸ್ಸಿಗೆ ಬಂದಂತ ಕೂಗಬೇಡಲೇ ಈ ಕುಲಗೇಡಿ ಮಾತುಗಳ ಆಡಿ ಈ ಆತಕ್ಕೆ ತಂದುಕೊಳ್ಳುವೆ ದಾಡಿ ನಿನಗೆ ಬಂದಿರುವನು ಹಂತಕಾಲವನ್ನು ಕೂಡಿ ಎಲೆ ಘನಜಾಗಮ ಸುದರ್ಶನ ಚಕ್ರದ ಪರಾಕ್ರಮ ತಿಳಿಯದೆ ಮಾತನಾಡುವ ಮುರಿಯುವುದು ನೋಡು ನಿನ್ನ ಅಲ್ಲೋ ಘನಜಾಗಮ ಎಲ್ಲರನ್ನು ಕೊಲ್ಲಿದನೆಂದು ಗರ್ವದಿಂದ ಎನ್ನಿ ಮೇಲೆ ಬರುವಿಯಾ ವಿಚಾರ ಈ ಕ್ಷಣ ಇದೇ ಚಕ್ರದಿಂದ ನಿನ್ನ ನಾಲ್ಕೈದ ಅಸುರ ಈಗ ನಡೆಯಲೇ ನಮ್ಮಿಬ್ಬರಿಗೆ ದುರ ತಕ್ಷಣವೇ ನಿನ್ನ ಸೇರಿಸುವುದು ಯಮಪುರ